ವೆಲ್ಕಮ್ ಬ್ಯಾಕ್. ಆಗ್ಲೇ ನೋಡಿ ನಾವೊಂದು ಸುದ್ದಿಯನ್ನ ನೋಡಿದ್ವಿ. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಯಾವ ರೀತಿಯಾಗಿ ಆರ್ಎಸ್ಎಸ್ ಕೆಂಗಣ್ಣಿಗೆ ಗುರಿಯಾಗಿದ್ರು, ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿದ್ರು ಅಂತ ನಾವು ಗಮನಿಸಿದ್ವಿ. ಆದ್ರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದ್ಯಾವ ಕಾರಣಕ್ಕೋಸ್ಕರ ಪ್ರಿಯಾಂಕ ಖರ್ಗೆ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಲ್ಲ ಒಬ್ಬರಲ್ಲಿ ಒಂದು ಕೆಂಗಣ್ಣಿಗೆ ಗುರಿ ಆಗ್ತಾನೆ ಇರ್ತಾರೆ. ಈಗ ಕರಾವಳಿ ವಿಚಾರವಾಗಿ ಮಾತಾಡಿ ಹಿಂದೂ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದರೆ ಅಷ್ಟೇ ಅಲ್ಲ, ಕರಾವಳಿ ಭಾಗದ ಜನರಿಗೂ ಕೂಡ ಈ ವಿಚಾರದಲ್ಲಿ ಬೇಸರ ತರಿಸಿದ್ಯಂತೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕರಾವಳಿ ದೈವ ದೇವರುಗಳು ನೆಲೆಸಿರೋ ನೆಲ, ಬುದ್ಧಿವಂತರ ನಾಡು, ಅಭಿವೃದ್ಧಿಯ ಜಿಲ್ಲೆ ಅಂತೆಲ್ಲ ಹೆಗ್ಗಳಿಕೆ ಹೊಂದಿರೋ ಭೂಮಿ. ಆದ್ರೆ ಈ ಜಿಲ್ಲೆಯಲ್ಲಿ ಬಂಡವಾಳ ಹೂಡಲು ಐಟಿ ಬಿಟಿ ದಿಗ್ಗಜರು ಭಯ ಪಡ್ತಾರಂತೆ. ನಮ್ಮ ಸಿಬ್ಬಂದಿಗೆ ಭದ್ರತೆ ಕೊಡೋರು ಯಾರು ಅಂತ ಕೇಳ್ತಾರಂತೆ. ಈ ಮಾತುಗಳನ್ನ ಹೇಳಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಮಿನಿಸ್ಟರ್ ಖರ್ಗೆ ಮೇಲ್ನೋಟಕ್ಕೆ ಈ ಮಾತುಗಳನ್ನ ಹೇಳಿದ್ದು ಒಳಾರ್ಥದಲ್ಲಿ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಟಕ್ಕರ್ ನೀಡಿದ್ರು. ಕರಾವಳಿಯ ನೈತಿಕ ಪೊಲೀಸ್ ಗಿರಿಗೆ ಪ್ರಿಯಾಂಕ್ ಕಿಡಿ. ಬಂಡವಾಳ ಹೂಡಿಕೆಗೆ ಕೇಸರಿಯ ಭಯವಂತೆ. ಅವಕಾಶ ಸಿಕ್ಕಾಗಲೆಲ್ಲ ಸಂಘ ಪರಿವಾರ ಹಿಂದೂ ಸಂಘಟನೆಗಳ ಮೇಲೆ ಮುಗಿಬೀಳುವ ಸಚಿವ ಪ್ರಿಯಾಂಕ್ ಖರ್ಗೆ ನಿನ್ನೆಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ತಮ್ಮ ಸೈದ್ಧಾಂತಿಕ ರಾಜಕೀಯಕ್ಕೆ ಬಳಸಿಕೊಂಡಿದ್ರು. ಬುದ್ಧಿವಂತರ ಜಿಲ್ಲೆ ಅನ್ನಿಸಿಕೊಳ್ಳುವ ಮಂಗಳೂರಿನಲ್ಲಿ ಬಂಡವಾಳ ಹೂಡಿಕೆಗೆ ಐಟಿ ಬಿಟಿ ಮಂದಿ ಭಯ ಪಡ್ತಿದ್ದಾರಂತೆ. ಅವರಿಗೆ ಇಲ್ಲಿನ ನೈತಿಕ ಪೊಲೀಸ್ ಕಿರಿಯ ಭಯ ಕಾಡ್ತಿದೆ ಅನ್ನೋ ಮೂಲಕ ಹಿಂದೂ ಸಂಘಟನೆಗಳ ಕಾಲೆಳೆದ್ರು. ಐಟಿ ಕಂಪನಿಗೆ ಹೇಳ್ತೀನಿ, ಸರ್ ನೀವು ಇನ್ವೆಸ್ಟ್ ಮಾಡಿ ಅಥವಾ ಅವ್ರಿಗೆ ಹೋಗ್ಬೇಕು ಅಂತ ಹೇಳಿದಾಗ ಆಲ್ ದಟ್ ಇಸ್ ಫೈನ್ ಪ್ರಿಯಾಂಕ್, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ ವೆನ್ ಮೈ ಎಂಪ್ಲಾಯಿ ಆರ್ ಎಂಪ್ಲಾಯೀಸ್ ವೇರ್ ಜೀನ್ಸ್ ಅಂಡ್ ಗೋ ಟು ಅ ಲಾಂಚ್. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ ಸಹಜವಾಗಿಯೇ ಹಿಂದೂ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಕಲಬುರಗಿಯಲ್ಲಿ ಎಂಎನ್ಸಿಗಳೇ ತುಂಬಿ ಹೋಗಿವೆ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಕಾಲೆಳೆದಿದ್ದಾರೆ. ಎಂಎಲ್ಸಿ ರವಿಕುಮಾರ್ ಖರ್ಗೆ ಫ್ಯಾಮಿಲಿಯನ್ನ ಜಾಡಿಸಿದ್ದಾರೆ. ನೀವು ಆರ್ಎಸ್ಎಸ್ ಬಗ್ಗೆ ಮಾತಾಡ್ತೀರಲ್ಲ, ನೆಗೆಟಿವ್ ದೆವ್ವ. ಮೊದಲು ನೀವು ನಿಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ. ಕಲ್ಯಾಣ ಕರ್ನಾಟಕ ಹಿಂದುಳಿಯೋದಕ್ಕೆ ನಂಬರ್ 1 ಕಾರಣ ಇದ್ರೆ ನೀವು ಅದಕ್ಕೆ. ಪ್ರಿಯಾಂಕ್ ಮಾತಿಗೆ ಸಚಿವ ದಿನೇಶ್ ಸಹ ಧ್ವನಿಗೂಡಿಸಿದ್ದು, ನಮ್ಮ ಸರ್ಕಾರ ಬಂದ ಮೇಲೆ ಕರಾವಳಿಯಲ್ಲಿ ಸುಧಾರಣೆ ಆಗಿದೆ ಅಂದ್ರು. ಮಂಗಳೂರು ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಹೆಚ್ಚು ಆಕರ್ಷಣೆ ಮಾಡುವಂತ ಎಲ್ಲ ಅವಕಾಶ ಇದೆ. ಆದ್ರೆ ಈ ಕೋಮುವಾದ ಏನಿದೆ ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾ ಇತ್ತು. ಅದನ್ನ ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆಯನ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ಈ ತರ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈ ಏನು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷ ಹೇಳಿಕೆಗಳನ್ನು ಕೊಟ್ಟು ವಾತಾವರಣವನ್ನ ಕೆಡಿಸುವಂತ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ರಾಜಕೀಯ ದಗದಗಿಸುತ್ತಿದೆ. ಅಭಿವೃದ್ಧಿಗೆ ಕೋಮುವಾದ ಅಡ್ಡಿಯಾಗ್ತಿದೆ ಅನ್ನೋ ಸಚಿವರ ಮಾತಿಗೆ ಬಿಜೆಪಿ ಸೇರಿದಂತೆ ಹಿಂದೂ ಶಕ್ತಿಗಳು ಸಿಡಿದೆದ್ದಿದ್ದು ಅಂಕಿ ಸಂಖ್ಯೆಗಳ ಸಮರಕ್ಕೆ ವೇದಿಕೆ ಸಜ್ಜಾಗುತ್ತಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಆಗ್ಲೇ ನೋಡಿ ನಾವೊಂದು ಸುದ್ದಿಯನ್ನ ನೋಡಿದ್ವಿ. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಯಾವ ರೀತಿಯಾಗಿ ಆರ್ಎಸ್ಎಸ್ ಕೆಂಗಣ್ಣಿಗೆ ಗುರಿಯಾಗಿದ್ರು, ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿದ್ರು ಅಂತ ನಾವು ಗಮನಿಸಿದ್ವಿ. ಆದ್ರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದ್ಯಾವ ಕಾರಣಕ್ಕೋಸ್ಕರ ಪ್ರಿಯಾಂಕ ಖರ್ಗೆ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಲ್ಲ ಒಬ್ಬರಲ್ಲಿ ಒಂದು ಕೆಂಗಣ್ಣಿಗೆ ಗುರಿ ಆಗ್ತಾನೆ ಇರ್ತಾರೆ. ಈಗ ಕರಾವಳಿ ವಿಚಾರವಾಗಿ ಮಾತಾಡಿ ಹಿಂದೂ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದರೆ ಅಷ್ಟೇ ಅಲ್ಲ, ಕರಾವಳಿ ಭಾಗದ ಜನರಿಗೂ ಕೂಡ ಈ ವಿಚಾರದಲ್ಲಿ ಬೇಸರ ತರಿಸಿದ್ಯಂತೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕರಾವಳಿ ದೈವ ದೇವರುಗಳು ನೆಲೆಸಿರೋ ನೆಲ, ಬುದ್ಧಿವಂತರ ನಾಡು, ಅಭಿವೃದ್ಧಿಯ ಜಿಲ್ಲೆ ಅಂತೆಲ್ಲ ಹೆಗ್ಗಳಿಕೆ ಹೊಂದಿರೋ ಭೂಮಿ. ಆದ್ರೆ ಈ ಜಿಲ್ಲೆಯಲ್ಲಿ ಬಂಡವಾಳ ಹೂಡಲು ಐಟಿ ಬಿಟಿ ದಿಗ್ಗಜರು ಭಯ ಪಡ್ತಾರಂತೆ. ನಮ್ಮ ಸಿಬ್ಬಂದಿಗೆ ಭದ್ರತೆ ಕೊಡೋರು ಯಾರು ಅಂತ ಕೇಳ್ತಾರಂತೆ. ಈ ಮಾತುಗಳನ್ನ ಹೇಳಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಮಿನಿಸ್ಟರ್ ಖರ್ಗೆ ಮೇಲ್ನೋಟಕ್ಕೆ ಈ ಮಾತುಗಳನ್ನ ಹೇಳಿದ್ದು ಒಳಾರ್ಥದಲ್ಲಿ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಟಕ್ಕರ್ ನೀಡಿದ್ರು. ಕರಾವಳಿಯ ನೈತಿಕ ಪೊಲೀಸ್ ಗಿರಿಗೆ ಪ್ರಿಯಾಂಕ್ ಕಿಡಿ.
ಬಂಡವಾಳ ಹೂಡಿಕೆಗೆ ಕೇಸರಿಯ ಭಯವಂತೆ. ಅವಕಾಶ ಸಿಕ್ಕಾಗಲೆಲ್ಲ ಸಂಘ ಪರಿವಾರ ಹಿಂದೂ ಸಂಘಟನೆಗಳ ಮೇಲೆ ಮುಗಿಬೀಳುವ ಸಚಿವ ಪ್ರಿಯಾಂಕ್ ಖರ್ಗೆ ನಿನ್ನೆಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ತಮ್ಮ ಸೈದ್ಧಾಂತಿಕ ರಾಜಕೀಯಕ್ಕೆ ಬಳಸಿಕೊಂಡಿದ್ರು. ಬುದ್ಧಿವಂತರ ಜಿಲ್ಲೆ ಅನ್ನಿಸಿಕೊಳ್ಳುವ ಮಂಗಳೂರಿನಲ್ಲಿ ಬಂಡವಾಳ ಹೂಡಿಕೆಗೆ ಐಟಿ-ಬಿಟಿ ಮಂದಿ ಭಯ ಪಡ್ತಿದ್ದಾರಂತೆ. ಅವರಿಗೆ ಇಲ್ಲಿನ ನೈತಿಕ ಪೊಲೀಸ್ ಕಿರಿಯ ಭಯ ಕಾಡ್ತಿದೆ ಅನ್ನೋ ಮೂಲಕ ಹಿಂದೂ ಸಂಘಟನೆಗಳ ಕಾಲೆಳೆದ್ರು. ನಾನು ಯಾವಾಗ ಐಟಿ ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅದು ತಾವು ಹೋಗ್ಬೇಕು ಅಂತ ಹೇಳಿದಾಗ ಆಲ್ ದಟ್ ಇಸ್ ಫೈನ್ ಪ್ರಿಯಾಂಕ್, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ ವೆನ್ ಮೈ ಎಂಪ್ಲಾಯಿ ಆರ್ ಎಂಪ್ಲಾಯೀಸ್ ವೇರ್ ಜೀನ್ಸ್ ಅಂಡ್ ಗೋ ಟು ಅ ಲಾಂಚ್. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ ಸಹಜವಾಗಿಯೇ ಹಿಂದೂ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಕಲಬುರಗಿಯಲ್ಲಿ ಎಂಎನ್ಸಿಗಳೇ ತುಂಬಿ ಹೋಗಿವೆ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಕಾಲೆಳೆದಿದ್ದಾರೆ. ಎಂಎಲ್ಸಿ ರವಿಕುಮಾರ್ ಖರ್ಗೆ ಫ್ಯಾಮಿಲಿಯನ್ನ ಜಾಡಿಸಿದ್ದಾರೆ. ನೀವು RSS ಬಗ್ಗೆ ಮಾತಾಡ್ತೀರಲ್ಲ, ನೆಗೆಟಿವ್ ದೆವ್ವ. ಮೊದಲು ನೀವು ನಿಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ. ಕಲ್ಯಾಣ ಕರ್ನಾಟಕ ಹಿಂದುಳಿಯೋದಕ್ಕೆ ನಂಬರ್ 1 ಕಾರಣ ಇದ್ರೆ ನೀವು ಅದಕ್ಕೆ. ಪ್ರಿಯಾಂಕ್ ಮಾತಿಗೆ ಸಚಿವ ದಿನೇಶ್ ಸಹ ಧ್ವನಿಗೂಡಿಸಿದ್ದು, ನಮ್ಮ ಸರ್ಕಾರ ಬಂದ ಮೇಲೆ ಕರಾವಳಿಯಲ್ಲಿ ಸುಧಾರಣೆ ಆಗಿದೆ ಅಂದ್ರು. ಮಂಗಳೂರು ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಹೆಚ್ಚು ಆಕರ್ಷಣೆ ಮಾಡುವಂತ ಎಲ್ಲ ಅವಕಾಶ ಇದೆ. ಆದರೆ ಈ ಕೋಮುವಾದ ಏನಿದೆ ಇದು ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾ ಇತ್ತು. ಅದನ್ನ ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆಯನ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ಈ ತರ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈ ಏನು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷ ಹೇಳಿಕೆಗಳನ್ನು ಕೊಟ್ಟು ವಾತಾವರಣವನ್ನ ಕೆಡಿಸುವಂತ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ರಾಜಕೀಯ ದಗದಗಿಸುತ್ತಿದೆ. ಅಭಿವೃದ್ಧಿಗೆ ಕೋಮುವಾದ ಅಡ್ಡಿಯಾಗ್ತಿದೆ ಅನ್ನೋ ಸಚಿವರ ಮಾತಿಗೆ ಬಿಜೆಪಿ ಸೇರಿದಂತೆ ಹಿಂದೂ ಶಕ್ತಿಗಳು ಸಿಡಿದೆದ್ದಿದ್ದು ಅಂಕಿ ಸಂಖ್ಯೆಗಳ ಸಮರಕ್ಕೆ ವೇದಿಕೆ ಸಜ್ಜಾಗುತ್ತಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಆಗ್ಲೇ ನೋಡಿ ನಾವೊಂದು ಸುದ್ದಿಯನ್ನ ನೋಡ್ತೀವಿ. ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರವನ್ನ ಪ್ರಸ್ತಾಪ ಮಾಡಿ ಯಾವ ರೀತಿಯಾಗಿ RSS ಕೆಂಗಣ್ಣಿಗೆ ಗುರಿಯಾಗಿದ್ರು, ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿದ್ರು ಅಂತ ನಾವು ಗಮನಿಸಿದ್ವಿ. ಆದ್ರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದ್ಯಾವ ಕಾರಣಕ್ಕೋಸ್ಕರ ಪ್ರಿಯಾಂಕ ಖರ್ಗೆ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಲ್ಲ ಒಬ್ಬರಲ್ಲಿ ಒಂದು ಕೆಂಗಣ್ಣಿಗೆ ಗುರಿ ಆಗ್ತಾನೆ ಇರ್ತಾರೆ. ಈಗ ಕರಾವಳಿ ವಿಚಾರವಾಗಿ ಮಾತಾಡಿ ಹಿಂದೂ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಕರಾವಳಿ ಭಾಗದ ಜನರಿಗೂ ಕೂಡ ಈ ವಿಚಾರದಲ್ಲಿ ಬೇಸರ ತರಿಸಿದ್ದಂತೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕರಾವಳಿ ದೈವ ದೇವರುಗಳು ನೆಲೆಸಿರೋ ನೆಲ, ಬುದ್ಧಿವಂತರ ನಾಡು, ಅಭಿವೃದ್ಧಿಯ ಜಿಲ್ಲೆ ಅಂತೆಲ್ಲ ಹೆಗ್ಗಳಿಕೆ ಹೊಂದಿರೋ ಭೂಮಿ. ಆದ್ರೆ ಈ ಜಿಲ್ಲೆಯಲ್ಲಿ ಬಂಡವಾಳ ಹೂಡಲು ಐಟಿ-ಬಿಟಿ ದಿಗ್ಗಜರು ಭಯ ಪಡ್ತಾರಂತೆ. ನಮ್ಮ ಸಿಬ್ಬಂದಿಗೆ ಭದ್ರತೆ ಕೊಡೋರು ಯಾರು ಅಂತ ಕೇಳ್ತಾರಂತೆ. ಈ ಮಾತುಗಳನ್ನ ಹೇಳಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಮಿನಿಸ್ಟರ್ ಖರ್ಗೆ ಮೇಲ್ನೋಟಕ್ಕೆ ಈ ಮಾತುಗಳನ್ನ ಹೇಳಿದ್ದು ಒಳಾರ್ಥದಲ್ಲಿ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಟಕ್ಕರ್ ನೀಡಿದ್ರು. ಕರಾವಳಿಯ ನೈತಿಕ ಪೊಲೀಸ್ ಗಿರಿಗೆ ಪ್ರಿಯಾಂಕ್ ಕಿಡಿ. ಬಂಡವಾಳ ಹೂಡಿಕೆಗೆ ಕೇಸರಿಯ ಭಯವಂತೆ. ಅವಕಾಶ ಸಿಕ್ಕಾಗಲೆಲ್ಲ ಸಂಘ ಪರಿವಾರ ಹಿಂದೂ ಸಂಘಟನೆಗಳ ಮೇಲೆ ಮುಗಿಬೀಳುವ ಸಚಿವ ಪ್ರಿಯಾಂಕ್ ಖರ್ಗೆ ನಿನ್ನೆಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ತಮ್ಮ ಸೈದ್ಧಾಂತಿಕ ರಾಜಕೀಯಕ್ಕೆ ಬಳಸಿಕೊಂಡಿದ್ರು. ಬುದ್ಧಿವಂತರ ಜಿಲ್ಲೆ ಅನ್ನಿಸಿಕೊಳ್ಳುವ ಮಂಗಳೂರಿನಲ್ಲಿ ಬಂಡವಾಳ ಹೂಡಿಕೆಗೆ ಐಟಿ-ಬಿಟಿ ಮಂದಿ ಭಯ ಪಡ್ತಿದ್ದಾರಂತೆ. ಅವರಿಗೆ ಇಲ್ಲಿನ ನೈತಿಕ ಪೊಲೀಸ್ ಕಿರಿಯ ಭಯ ಕಾಡ್ತಿದೆ ಅನ್ನೋ ಮೂಲಕ ಹಿಂದೂ ಸಂಘಟನೆಗಳ ಕಾಲೆಳೆದ್ರು. ನಾನು ಯಾವಾಗ ಐಟಿ ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅದು ತಾವು ಹೋಗ್ಬೇಕು ಅಂತ ಹೇಳಿದಾಗ ಆಲ್ ದಟ್ ಇಸ್ ಫೈನ್ ಪ್ರಿಯಾಂಕ್, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ ವೆನ್ ಮೈ ಎಂಪ್ಲಾಯಿ ಆರ್ ಎಂಪ್ಲಾಯೀಸ್ ವೇರ್ ಜೀನ್ಸ್ ಅಂಡ್ ಗೋ ಟು ಅ ಲಾಂಚ್. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ ಸಹಜವಾಗಿಯೇ ಹಿಂದೂ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಕಲಬುರಗಿಯಲ್ಲಿ ಎಂಎನ್ಸಿಗಳೇ ತುಂಬಿ ಹೋಗಿವೆ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಕಾಲೆಳೆದಿದ್ದಾರೆ. ಎಂಎಲ್ಸಿ ರವಿಕುಮಾರ್ ಖರ್ಗೆ ಫ್ಯಾಮಿಲಿಯನ್ನ ಜಾಡಿಸಿದ್ದಾರೆ. ನೀವು RSS ಬಗ್ಗೆ ಮಾತಾಡ್ತೀರಲ್ಲ, ನೆಗೆಟಿವ್ ದೆವ್ವ. ಮೊದಲು ನೀವು ನಿಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ. ಕಲ್ಯಾಣ ಕರ್ನಾಟಕ ಹಿಂದುಳಿಯೋದಕ್ಕೆ ನಂಬರ್ 1 ಕಾರಣ ಇದ್ರೆ ನೀವು ಅದಕ್ಕೆ. ಪ್ರಿಯಾಂಕ್ ಮಾತಿಗೆ ಸಚಿವ ದಿನೇಶ್ ಸಹ ಧ್ವನಿಗೂಡಿಸಿದ್ದು, ನಮ್ಮ ಸರ್ಕಾರ ಬಂದ ಮೇಲೆ ಕರಾವಳಿಯಲ್ಲಿ ಸುಧಾರಣೆ ಆಗಿದೆ ಅಂದ್ರು.
ಮಂಗಳೂರು ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹೆಚ್ಚು ಆಕರ್ಷಣೆ ಮಾಡುವಂತ ಎಲ್ಲ ಅವಕಾಶ ಇದೆ. ಆದರೆ ಈ ಕೋಮುವಾದ ಏನಿದೆ ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾ ಇತ್ತು. ಅದನ್ನ ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆಯನ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ಈ ತರ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈ ಏನು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷ ಹೇಳಿಕೆಗಳನ್ನು ಕೊಟ್ಟು ವಾತಾವರಣವನ್ನ ಕೆಡಿಸುವಂತ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ರಾಜಕೀಯ ದಗದಗಿಸುತ್ತಿದೆ. ಅಭಿವೃದ್ಧಿಗೆ ಕೋಮುವಾದ ಅಡ್ಡಿಯಾಗ್ತಿದೆ ಅನ್ನೋ ಸಚಿವರ ಮಾತಿಗೆ ಬಿಜೆಪಿ ಸೇರಿದಂತೆ ಹಿಂದೂ ಶಕ್ತಿಗಳು ಸಿಡಿದೆದ್ದಿದ್ದು ಅಂಕಿ ಸಂಖ್ಯೆಗಳ ಸಮರಕ್ಕೆ ವೇದಿಕೆ ಸಜ್ಜಾಗುತ್ತಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.